ಇವರು ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಮಹಾಲಕ್ಷ್ಮಿ ತರ ಕಾಣಿಸ್ತವ್ರೆ. ಇವರು ನನ್ನ ಗೋಲ್ಡನ್ ಅಜ್ಜಿರ್ ಅಂತ ಅಂದ್ಬಿಟ್ಟು ಊಟದ ವಿಷಯಕ್ಕೆ ಬಂದೆ. ಸೊ ನೈಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಅಡಿಗೆ ಭಟ್ರು ತುಂಬಾ ಅಡಿಗೆ ಮಾಡಿದ್ದಾರೆ. ಸೂಪರ್ ಆಗಿದ್ದೀನಿ ಗೈಸ್. ಇವನೇ ಗೈಸ್ ನನ್ನ ಅಳಿ. ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿರೋದು. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕಾಂಟೆಂಟ್ ಏನಪ್ಪಾ ಅಂತಂದ್ರೆ, ನನ್ನ ಹಳಿಯಂದು ಅಂದ್ರೆ ನನ್ನ ಪುಟ್ಟಳೆ ಅಂತ ನಾನೊಂದು ರೀಲ್ ಮಾಡಿ ಹಾಕಿದ್ದೆ. ಮೈ ಸಿಸ್ಟರ್ ಬ್ಲೆಸ್ಡ್ ವಿತ್ ಬೇಬಿ ಬಾಯ್ ಅಂತ ಹೇಳಿದ್ನಲ್ಲ. ಸೊ ಅವೊಂದು ಇವತ್ತು ನಾಮಕರಣ ಇದೆ, ಅಂದ್ರೆ ಅವನಿಗೆ ಹೆಸರಿಡೋ ಒಂದು ಕಾರ್ಯಕ್ರಮ ಇದೆ. ಸೊ ನಾವೆಲ್ಲ ಫ್ಯಾಮಿಲಿ ಎಲ್ಲ ಕೂಡ್ಕೊಂಡಿದ್ವಿ. ಸೊ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಿಪ್ರೇಷನ್ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ. ಏನ್ ಮಾಡೋದು, ಸೋದ್ರ ಮಾವ ಅಲ್ಲ, ಮುಂದೆ ನಿಂತು ಮಾಡಬೇಕು. ಬನ್ನಿ, ಈಗ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ತುಂಬಾ ನಮ್ಮ ಬೀಗರೆಲ್ಲ ಬಂದವ್ರೆ, ರಿಲೇಟಿವ್ಸ್ ಎಲ್ಲ ಬಂದು ಎಲ್ಲ ಫೋಟೋ ಎಲ್ಲ ಹೊಡ್ಸ್ಕೊತಾ ಇದ್ದಾರೆ. ಸೊ ಈಗ ನಾನು ತೋರಿಸ್ತೀನಿ ಬನ್ನಿ. ಸೊ ಇವರು ನಮ್ಮ ಅಮ್ಮ ಅವರ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತಹವರು, ಮಮತಾ ಅಕ್ಕ ಅಂತ ಅಂದ್ಬಿಟ್ಟು. ಇವರು ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಮಹಾಲಕ್ಷ್ಮಿ ತರ ಕಾಣಿಸ್ತವ್ರೆ ಗೈಸ್. ಈಗ ನಮ್ಮ ಭಾವ ಈ ಥರ ಒಂದು ಡ್ರೆಸ್ ತಂದು ಕೊಟ್ಟಿದ್ದಾರೆ ಆಯ್ತಾ. ಸೊ ಬಟ್ಟೆ ತಂದು ಕೊಟ್ಟಿದ್ದಾರೆ. ಮನೆಗೆ ಪ್ರೋಗ್ರಾಮ್ನ ತೋರಿಸ್ತೀನಿ. ಸೊ ಸಿಗೋಣ ಅಕ್ಕ ಮುಂದೆ, ಆಮೇಲೆ ಊಟಕ್ಕೆ ಹೋಗೋಣ. ಸೊ ಗೈಸ್ ಈಗ ಅವರೆಲ್ಲ ರಿಲೇಟಿವ್ಸ್ ಆಯ್ತಾ. ಹಾಯ್ ನೋಡಿ, ನಮ್ಮ ಭಾವ ಫುಲ್ ಗೋಲ್ಡನ್ ಮ್ಯಾನ್ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ ಮದುಮಗನ ಥರ ಕಾಣಿಸ್ತಿದ್ದಾರೆ. ಸೊ ಈಗೆಲ್ಲ ಪ್ರೋಗ್ರಾಮ್ ಆದಮೇಲೆ ಮಧ್ಯದಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದಾರೆ ಆಯಿತಾ. ಇಲ್ಲಿ ಈ ಕಡೆ ಪ್ರೋಗ್ರಾಮು, ಇಲ್ಲಿ ಫೋಟೋ ಹೊಡ್ಸ್ಕೊಂಬಂದ್ಬಿಟ್ಟು ಈ ಕಡೆ ಊಟ ಮಾಡೋದು ಆಯಿತಾ. ಇವರು ನನ್ನ ಗೋಲ್ಡನ್ ಅಜ್ಜಿರ್ ಅಂತ ಅಂದ್ಬಿಟ್ಟು. ಇವರು ನಮ್ಮ ಅಪ್ಪಾಜಿಯವರ ಅಮ್ಮ, ನಮ್ಮ ಅಜ್ಜಿ. ಇವರು ಅವ್ರ ತಂಗಿ, ನಮ್ಮ ಚಿಕ್ಕಜ್ಜಿ. ಈಗ ತಾನೇ ಕರ್ಕೊಂಡ್ಬಂದೆ ನಾನು ಹೋಗ್ಬಿಟ್ಟು. ಅವರು ದಾವಣಗೆರೆಯಿಂದ ಮಾಡ್ಕೊಂಡ್ಬಂದಿದ್ದಾರೆ. ಚಿಕ್ಕ ಮೊಮ್ಮಗನ ನೋಡ್ಬೇಕಂತ ಖುಷಿಯಿಂದ ಕಾರ್ ಮಾಡ್ಕೊಂಡು ಬಂದಿದ್ದಾರೆ. ಮರಿಮೊಮ್ಮಗನ ನೋಡೋಕ್ಕೆ ಫುಲ್ ದಾವಣಗೆರೆಯಿಂದ ಕಾರ್ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ಅಜ್ಜಿ. ಸೊ ಹೇಗೆ ಅನಿಸ್ತಿದೆ ಅಜ್ಜಿ ನಿಮ್ಮ ಒಬ್ಬ ಮರಿಮೊಮ್ಮಗೊಂದು ನಾಮಕರಣ ನೋಡಿ? ಸೊಪ್ಪು ಏಮರ ತುಂಬಾ ಸಂತೋಷ ಆಗ್ತೈತೆ ನಮಗೆ, ಮರಿಮೊಮ್ಮಗನ ಕಂಡಿದ್ದೀವಿ ಅಂತ. ಏನಂತ ತಂದಿದ್ಯಾ ಮರಿಮೊಮ್ಮಗನ ನೋಡಕ್ಕೆ? ಮರಿಮೊಮ್ಮಗನಿಗೆ ಮಗ, ಸೊಸೆ, ನಾನು ಎಲ್ಲ ಸೇರಿಬಿಟ್ಟು ಉಂಗುರ ತಂದಿದ್ದೀರಾ? ಎಲ್ಲ ಮೂರ ನಮ್ಮ ಅಜ್ಜಿ ಉಂಗುರ ತಂದಿದ್ದಾರಂತೆ. ಮುರ ಚುಚ್ಚಿದ್ದೀರಾ? ಮುರ ಅಂದ್ರೆ ಗೈಸ್ ಕಿವಿ ಚುಚ್ಚೋದು. ಗೈಸ್ಗಳು ನನ್ನ ತಂಗಿ, ಇವಳು ತುಂಬಾ ಲೇಟಾಗಿ ಬಂದ್ಲು. ನಾನು ನಿನ್ನೆನೆ ಬಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ರಿ. ಇವಳು ಈಗ ಅಲ್ಲಾಡ್ಕೊಂಡು ಬಂದಿದ್ದಾಳೆ. ಗೈಸಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಅವಳೇ ನಮ್ಮ ಅಕ್ಕ. ಸೊ ನೋಡಿ, ಫೋಟೋ ಎಲ್ಲ ಹೊಡ್ಸ್ಕೊತಿದ್ದಾರೆ ಫ್ಯಾಮಿಲಿ. ಇದು ನಮ್ಮ ಭಾವನ ಫ್ಯಾಮಿಲಿ. ಅವನಿದ ನೋಡಲ್ಲ, ಕಳ್ಳ ಅವನೇ. ಅಲ್ಲಿ ಆಗ್ತಿದ್ದಾನಲ್ಲ, ನಾಮಕರಣ ಆಗ್ತಿದ್ದಾನಲ್ಲ, ಅವ್ರ ಅಣ್ಣ ಇವನು, ಕಳ್ಮಯೂರ್ ಅಂತ ಇವನು, ನನ್ನ ಅಳಿಯ, ದೊಡ್ಡ ಅಳಿಯ. ಇನ್ನು ಊಟದ ವಿಷಯಕ್ಕೆ ಬಂದೆ. ಸೊ ನೈಟ್ ಎಲ್ಲ ಕುತ್ಕೊಂಡ್ಬಿಟ್ಟು ಅಡಿಗೆ ಭಟ್ರು ತುಂಬ ಅಡಿಗೆ ಮಾಡಿದ್ದಾರೆ. ಸೊ ಅನ್ನ, ಮೊಸರು ಬಜ್ಜಿ, ಹಪ್ಪಳ, ಪಲಾವ್, ಇದು ಸಾಂಬಾರ್, ಇದು ಲಾಡು ಮಾಡಿದ್ದಾರೆ. ಸೊ ಅದು ಡ್ರೈ ಜಾಮೂನ್, ಅದೇನಂತಾರೆ ಗೈಸ್ ಅದನ್ನು, ಅದು ಫುಲ್ ಮಿಕ್ಸರ್ ಆಗಿರುತ್ತಲ್ಲ, ಏನು ಕ್ಯಾರೆಟ್ ಗಿರೆಟ್ ಎಲ್ಲ ಮಾಡಿ. ಇದು ಚಟ್ನಿ, ಇದು ಪಲ್ಯ, ಅದು ಉಪ್ಪಿನಕಾಯಿ, ಇದು ಉಪ್ಪು. ಇವ್ರು ಬಂದ್ಬಿಟ್ಟು ನಮ್ಮ ಅಜ್ಜಿ, ನಮ್ಮ ದೊಡ್ಡಜ್ಜಿ. ಸೊ ಇವರು ಟೀಚರ್ ಇಲ್ಲಿ ಭರಮಸಾಗರದಲ್ಲಿ. ಹಾಯ್ ಹೇಳಜ್ಜಿ. ಯೂಟ್ಯೂಬ್ ಸೂಪರ್ ಆಗಿದ್ದೀನಿ ಅಜ್ಜಿ. ಸೊ ಇವರು ನಮ್ಮ ಟೀಚರ್ ಅಜ್ಜಿ ಆಯಿತಾ. ನೆಕ್ಸ್ಟ್ ಗೈಸ್, ನನ್ನ ತಂಗಿಗೆ ಪ್ರಮೋಷನ್ ಕೊಟ್ಟಿದ್ದೀನಿ ಆ್ಯಸ್ ಎ ಫೋಟೋಗ್ರಾಫರ್ ಆಗಿ. ಅವಳು ಎಲ್ಲದೂ ಫೋಟೋ ತೆಗಿತಿದ್ದಾಳೆ ಇಲ್ಲಿ. ಇಲ್ಲಿ ನಮ್ಮ ಅಣ್ಣ ಫೋಟೋಗ್ರಾಫರ್ ಅಣ್ಣ, ನಿಜವಾಗ್ಲೂ ತುಂಬ ಸೂಪರಾಗಿ ಫೋಟೋ ತೆಗಿತಾರೆ ಮಾತ್ರ. ಗೈಸ್ ಇವನೇ ಗೈಸ್ ನನ್ನ ಅಳಿ. ಸೊ ಫೈನಲಿ ಇವನ್ನ ತೋರಿಸ್ತಾ ಇದ್ದೀನಿ ಮಕ್ಕನ. ಅಳ್ಬೇಡ ಬಿಡೋ ಹಳ್ಳಿಲಿ. ಗೈಸ್ ಇವನ ಹೆಸರು ಬಂದ್ಬಿಟ್ಟು ನಾವು ಕುಶಲ್ ರಾಜ್ ಅಂತ ಇಡೋಣ ಅಂತ ಅಂದ್ಕೊಂಡ್ವಿ. ಏನಕ್ಕೆ ಬೈದ್ರೆ ಕುಶಲ್ ರಾಜ್ ಅಂತ ಇಡಲಿಲ್ಲ ಗೈಸ್. ಇವಳು ಸಖತ್ ಬ್ಯುಸಿ ಇದ್ದಾಳೆ. ಇದೇ ಸೆಟ್ಟು ಗೈಸ್ ಆ್ಯಕ್ಚುಲಿ. ಸೊ ನಾವು ಆ್ಯಕ್ಚುಲಿ ಕುಶಲ್ ರಾಜ್ ಅಂತ ಇಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಜಾತಕದಲ್ಲಿ ಏನೋ ಹೆಸರು ಚೇಂಜ್ ಬಂತಂತೆ. ಸೊ ಅದಕ್ಕೋಸ್ಕರ ತೇಜಸ್ ಅಂತ ಇಟ್ಟಿದ್ವಿ. ಅವನ ಹೆಸರು ತೇಜಸ್ ಅಂತ ಅಂದ್ಬಿಟ್ಟು. ಈ ಒಂದು ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ನಿಮ್ಗೆ ಈ ಥರ ಒಂದು ಡೆಕೋರೇಷನ್ ಬೇಕಿದ್ರೆ ಜಸ್ಟ್ ನನ್ನ ಒಂದು ಇಮೇಲ್ ಐಡಿಗೆ ಪಿಂಗ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಆಯಿತಾ. ಜೂನ್ ಇದಾನಲ್ಲ, ಇವನು ರಜನಿ ಅಂತ ಅಂದ್ಬಿಟ್ಟು. ಸೊ ಜೂನಿಯರ್ ಆರ್ಟಿಸ್ಟ್, ಫಿಲ್ಮಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿ ನಾಮಕರಣಕ್ಕೆ ಬರಬೇಕಾದ್ರೆ ಕಟಿಂಗ್ ಮಾಡ್ಸೋಣ ಅಂತ ಇದ್ದಂತೆ. ಅವ್ನು ಮಾಡಿಸ್ಬೇಕಂತ ಇದ್ದಿದ್ದು ಕಟಿಂಗ್ ಯಾವ್ದು ಗೊತ್ತಾ, ಈ ಥರ ಕಟಿಂಗ್ ಮಾಡಿಸ್ಬೇಕಂತ ಇದ್ದಿದ್ದು. ಬಟ್ ಆ ನನ್ನ ಮಕ್ಕಳು ಯಾವ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ. ಸೊ ನಮ್ಮ ಬಾಯ್ಸಿಂದ ಇದೇ ಪ್ರಾಬ್ಲಮ್ ಗೈಸ್, ಇದೇ ಪ್ರಾಬ್ಲಮ್. ಸೊ ಹೇಗೆ ಅನಿಸ್ತಿದೆ ರಜನಿ ಈ ಥರ ಒಂದು ಕಟಿಂಗ್ ಮಾಡಿಸ್ಬಿಟ್ಟು? ನಾವು ಹೇಳೋದೇ ಬೇರೆ, ಅವ್ರು ಮಾಡೋದೇ ಬೇರೆ. ಕಟಿಂಗೇ ಬೇಡ, ಯಾವುದು ಬೇಡ, ಸುಮ್ಮನೆ ಸನ್ಯಾಸಿ ಆಗ್ಬಿಡೋದು.
ಇನ್ನು ಕೂದಲು ಬಿಟ್ಕೊಂಡ್ಬಿಟ್ಟು ಸೊ ಕೂದಲು ಬಿಟ್ಟರೆ ಆದರೂ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಹುಡಿನಾದ್ರೂ ಬಿಡ್ತಾರೆ, ಕೂದಲಾದ್ರೂ ನೋಡಿ. ನಮ್ಮ ಮಗ ನೋಡಿ ಬಿಡ್ತಾರೆ ಗೊತ್ತಿಲ್ಲ, ಕೂದಲು ನೋಡಿ ಆದರೂ ಬಿಡ್ತಾರೆ. ಏನಿದೆ ರಜನಿ? ಅದು ನಿಜನೇ. ಇದೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಬಾಯ್ಸ್. ಈ ಕಟಿಂಗ್ ಮಾಡಿಸೋದು ದೊಡ್ಡ ಪ್ರಾಬ್ಲಮ್ಮು. ಲಾಗಲ್ಲಿ ನಾನು ಸೊಸೆನ ಆಗ್ತಾ ಇದ್ದೀನಿ. ಇವಳು ಬಂದ್ಬಿಟ್ಟು ತಾರೆ ಜಮೀನ್ ಫರಲ್ಲಿ ಇದಾನಲ್ಲ ಗೈಸ್, ಅವನು ಆ ಚೋಟು ಇದಾನಲ್ಲ ಆ ಥರ ಇದ್ದಾಳೆ ನನ್ನ ಸೊಸೆ. ತುಂಬ ಬ್ಯೂಟಿಫುಲ್ ಗರ್ಲ್ ಇವಳು. ಇವಳೇ ನನ್ನ ಫೇವ್ರೇಟ್ ಸೊಸೆ ನಮ್ಮ ಒಂದು ಇದರಲ್ಲಿ. ಏಯ್ ಬಾಯಿಲಿ, ಏಯ್ ಬಾಯಿಲಿ, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿ ಸೊಸೆ. ಈ ಕಡೆ ಚೂಡು ಬೇಬಿ, ಈ ಕಡೆ ಚೂಡು ಬಿ ಗೈಸ್. ನನ್ನ ಸೊಸೆಯರಲ್ಲಿ ಫೇವ್ರೇಟ್ ಸೊಸೆ ಇವಳು. ಆಯ್ಚಪ್ಪ ಅರೆ ನಾ ಯೂಟ್ಯೂಬ್ ಚಾನಲ್ ಆಯ್ಚಪ್ಪೆ ಬೇಬಿ. ಗೈಸ್ ಫುಲ್ ನಾಚ್ಕೊಂಡ್ಬಿಟ್ಟಿದ್ದಾಳೆ ಅವಳಂತೂ. ಜಾಸ್ತಿ ಇನ್ನೇನು ಚುಡಾಯಿಸ್ಬಿಟ್ರೆ ಮುಗೀತು, ಹತ್ತೇ ಬಿಡ್ತಾಳೆ. ಈ ವಿಡಿಯೋ ಮಾಡಿರೋದು ಏನಾದರೂ ನಮ್ಮ ಮಾವನ್ ಗೊತ್ತಾದ್ರೆ, ಅಂದರೆ ಅವ್ರ ಅಪ್ಪನ ಗೊತ್ತಾದ್ರೆ ಸಾಯ್ಸೇ ಬಿಡ್ತಾರೆ. ನನ್ನ ಮಕ್ಕಳು ನನ್ನ ಮಗಳನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ದೆ ಅಂತ ಹೇಳ್ಬಿಟ್ಟು ನಡೀತೈತೆ. ನಮ್ಮ ಅಲ್ಲ, ನಾನು ವಿಚಾರಿಸ್ಕೊಂತೀನಿ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ ನಮ್ಮ ಅಣ್ಣನ ಹತ್ರ ಹೋಗೋಣ. ಹಾಯ್ ಸಿನಾ, ಹೇಗಿದ್ದೀರಣ್ಣ? ವೆರಿ ಸೂಪರ್. ಹೇಗಿದೆ ಊಟ? ಯೂಟ್ಯೂಬ್ಗೆ ಎಷ್ಟು ಅನ್ಸಿನಾ? ನಿಜಂಗೆ ಎಸ್ತಾ ಊಟ ಬಾಗುಂದಾ? ಊಟ ಚೆನ್ನಾಗಿತ್ತಾ? ನೈಸ್ ಗೈಸ್. ಇವನು ನಮ್ಮ ಅಣ್ಣನ ಮಗ ಗೈಸ್. ಇವರು ನಮ್ಮ ಮಾವ, ನಮ್ಮ ಅಮ್ಮನ ತಮ್ಮ. ಇವನು ಬಂದ್ಬಿಟ್ಟು ನಮ್ಮ ಮಾವನ ಅಳಿಯ, ಸಾರಿ ನಮ್ಮ ಮಾವನ ಮಗ. ನಮ್ಮ ಮಾವನ ಮಗ ಅಂದರೆ ನಾನು ಅಳಿಯ. ನಾನು ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ಸೊ ಎಲ್ಲರದಾದ್ಮೇಲೆ ಊಟ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್.